ಗುರುಗಳೇ, ಇದು ನಿಮ್ಮ ಶಿಷ್ಯನ ಅಂತಿಮ ದರ್ಶನ ಪಡೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಇದು ಯಾವುದೂ ಇಲ್ಲ. ಅದಕ್ಕಿಂತ ದೊಡ್ಡ ಸಂಕಟ ಇಲ್ಲ. ಹೇಳಿ ಗುರುಗಳೇ, ನಿಮ್ಮ ಅವರ ಅನುಬಂಧ ಎಷ್ಟು ವರ್ಷಗಳು ನಿಮ್ಮ ಗರಡಿಯಲ್ಲಿ? ನನ್ನ ಜೊತೆ ಅವರೊಂದು 7 ವರ್ಷ 8 ವರ್ಷ ಇದ್ರು. ಅವರು ಇನ್ನೊಂದು ಕಡೆ ಬೇರೆ ಎಲ್ಲ ಶೇಷಾದ್ರಿ ಅವ್ರ ಹತ್ರ ಮುಂಚೆ ಮಾಡ್ತಾ ಇದ್ರು. ಆಮೇಲೆ ನನ್ನ ಇದಕ್ಕೆ ಧಾರಾವಾಹಿಗಳು ಬಂದರೆ ಶೇಷಾದ್ರಿ ಸಿನಿಮಾಗಳು ಹೋಗ್ತಾರೆ. ಆಗ ಬಂದವರು ಅಷ್ಟು ಸಭ್ಯ ಮನುಷ್ಯನ ನೋಡದೆ ಕಂಡಿಲ್ಲ. ಯಾರ ಹತ್ರನೂ ರೇಗ್ತಾ ಇರಲಿಲ್ಲ, ಯಾರ ಹತ್ರನೂ ಇದಿರ್ತಾ ಇರಲಿಲ್ಲ. ನಾವು ಕತೆ ಕಾನ್ಸೆಪ್ಟ್ ಏನು ಅಂತ ಮಾಡಿಬಿಟ್ರೆ ಆಮೇಲೆ ಎಪಿಸೋಡ್ ಡೈರೆಕ್ಟ್ ಮುಕ್ತದಲ್ಲಿ ಬಂದರು. ಮುಕ್ತದಲ್ಲಿ ಫುಲ್ ಚಾರ್ಜ್ ಅವ್ರಿಗೆ ಕೊಟ್ಬಿಟ್ಟಿದೆ. ಹೇಗೆ ಒಂದು ಇಡೀ ದೃಶ್ಯದ ಇದನ್ನು ಒಂದು ಪ್ರತಿ ಶಾಟಲ್ಲೂ ಇವಾಗ ಒಬ್ಬ ಬಲಿಷ್ಠ ಇರ್ತಾನೆ, ಒಬ್ಬ ಇವನಿರ್ತಾನೆ, ಅದೆಲ್ಲದನ್ನು ಸಾಂಕೇತಿಕ ಫ್ರೇಮ್ಗಳಲ್ಲಿ ಆ ಥರ ಫ್ರೇಮ್ ಮಾಡ್ತಾ ಇದ್ದಾರೆ. ಅತ್ಯಂತ ಅಷ್ಟು ಚೆನ್ನಾಗಿ ಶಾಟ್ ಇಡೋ ಇವ್ರನ್ನ ನಾನು ಕಂಡಿದ್ದು ಭಾಳ ಅಪರೂಪ. ಇದರಲ್ಲಿ ಅನೇಕರು ಇರ್ಬೋದು, ನನ್ನ ಇದರಲ್ಲಿ ಬಂದಿದ್ದರಲ್ಲಿ ಭಾಳ ಅಪರೂಪ. ಒಬ್ಬರನ್ನ ನೋಯಿಸ್ತಾ ಇರಲಿಲ್ಲ. ಆಮೇಲೆ ನಮಗೆಲ್ಲ ಉತ್ತರ ತಗೋಬಿಡಿ ಸರ್ ಅಂತ ಹೇಳ್ತಾ ಇದ್ರು. ಆ ಥರದ ಒಂದು ಸಮಾಧಾನ, ಒಬ್ಬರನ್ನ ಒಂದು ಗಾಸಿಪ್ ಇಲ್ಲ, ಯಾರ ಬಗ್ಗೆನೋ ಏನೋ ಮಾತಾಡೋದು ಆ ಥರದ್ದಿಲ್ಲ. ತುಂಬ ಅದ್ಭುತವಾದ ಮನುಷ್ಯ, ಮಗುವಿನಂಥ ಮನಸ್ಸು ಇದ್ದವರು. ಅದು ಯಾಕೆ ಹೀಗೆ ಈ ಚಿಕ್ಕವರು ಹೋಗ್ಬಿಟ್ಟಾಗ ದೊಡ್ಡವರು ಸಂಕಟ ಆಗುತ್ತೆ, ಆ ಥರ ಇದು. ನನಗೆ ಐಡಿಯಾ ಇಲ್ಲ, ನನಗೆ ಇತ್ತೀಚೆಗೆ ಮಾತಾಡಿಲ್ಲ. ನನಗೆ 7-8 ತಿಂಗಳಾಯ್ತು ನಾನು ಅವ್ರನ್ನ ಮಾತಾಡಿ. ನನಗೆ ಇತ್ತೀಚೆಗೆ ಗೊತ್ತಿಲ್ಲ ಯಾತಕ್ಕೆ ಹೀಗಾಗಿ ಏನೋ. ಶೇಷಾದ್ರಿ ಸರ್ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅಟ್ಲೀಸ್ಟ್ ಮಕ್ಕಳ ಹೆಂಡತಿ ಆದ್ರೂ ನೆನಪಾಗಿಲ್ಲ. ಯಾವಾಗಲೂ ಆ ಥರದ್ದು ಇದು ಬಂದಾಗ ಯಾರ ಜೊತೆಲಾದ್ರೂ ಮಾತಾಡ್ಬಿಟ್ರೆ ಸ್ನೇಹಿತರ ಹತ್ರ ಅದು ಹೊರಟೋಗ್ಬಿಡುತ್ತೆ ಅಂತಾರೆ. ತುಂಬಾ ಇಂಟ್ರೋವರ್ಟ್ ಮತ್ತೆ ಮೃದು ಸ್ವಭಾವ. ಹೌದು, ತುಂಬಾ ಮೃದು ಸ್ವಭಾವ ರೀ, ತುಂಬಾ ಅಂದ್ರೆ ತುಂಬಾ. ಅವರಷ್ಟು ಮೃದು ಸ್ವಭಾವ. ಸರ್ ಏನು ಸರ್, ಎಲ್ಲ ಮಕ್ಕಳಿಗೂ ಇಷ್ಟವರೆಗೂ ನೀವು ತಾವು ಅಂತ ಮಾತಾಡ್ಕೊಂಡು ಯಾರನ್ನೂ ಹರ್ಟ್ ಮಾಡಿರ್ತಾ ಇದ್ದಾರೆ, ಯಾರನ್ನೂ ಅವ್ರಿಗವ್ರೆ ಹರ್ಟ್ ಮಾಡ್ಕೊಂಡು. ಸದ್ಯಕ್ಕೆ ಈಗ 2 ಅವರ ಸಕ್ಸಸ್ಫುಲ್ ಸೀರಿಯಲ್ಗಳು, ಒಂದ್ ಕಡೆ ಕರಿಮಣಿ ಮತ್ತೊಂದ್ ಕಡೆ ಗಂಗೆಗೌರಿ. ಶಾಂತ ಪಾಪಂ ಕೂಡ ಸೀರೀಸ್ 3ನ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು. ಸೊ ಅವೆಲ್ಲವುಗಳ ಹೊರತಾಗಿ ಬೆಳ್ಳಿತೆರೆಯಲ್ಲೂ ಕೂಡ ಪದಾರ್ಪಣೆ ಮಾಡಿ ಅಶೋಕ ಬ್ಲೇಡ್ ಅಂತಕ್ಕಂಥ ಸಿನಿಮಾನ ನಿರ್ದೇಶನ ಮಾಡ್ತಿದ್ರು. ಅದೇ ಮಾಡಿದ್ದೇನೆ ಅಂತ ಹೇಳಿದ್ರು. ಯಾವ್ದರಿಂದ ಹೇಗೆ ಉತ್ತರ ಆಯ್ತು ಗೊತ್ತಿಲ್ಲ. ಕರಿಮಣಿ ಚೆನ್ನಾಗೇ ನಡೀತದೆ, ಜನಗಳು ಭಾಳ ಇಷ್ಟಪಡ್ತಾ ಇದ್ರು ಕರಿಮಣಿನ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. TRP ಚೆನ್ನಾಗಿದೆ ಅಂತ ಕೇಳಿದ್ದೀನಿ ನಾನು, ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವೆಲ್ಲ ಜಯದ ಹಾದಿಯಲ್ಲಿದ್ದವರು ಯಾವುದೋ ಒಂದು ಕ್ಷಣದಲ್ಲಿ ರಥ ಕೆಳಗೆ ಕೂತ್ಕೊಂಡ್ರೆ ಕೈ ಚೆಲ್ಕೊಂಡಿರ್ತಾರಲ್ಲ, ಅದು ಬಹಳ ನೋವು ತರೋ ವಿಚಾರ. ಒಂದ್ ಕಡೆ ಅವ್ರ ತಂದೆ ಕೂಡ ಬೆಡ್ ರಿಡನ್ ಆಗಿದ್ದಾರೆ, ತಾಯಿ ಕೂಡ. ತಂದೆಗೆ 88 ವರ್ಷ ಅವ್ರಿಗೆ. ಮಗ ಬಂದಿದ್ದಾನ ಅಂತ ತಾಯಿ ಕೂಡ ಫಸ್ಟ್ ಫ್ಲೋರ್ ಇಂದ ಕೆಳಗಡೆ ನೋಡ್ತಾ ಇದ್ರು. ಸೊ ತಂದೆಯ ತಾಯಿಯ ಮುಂದೆನೆ ಮಕ್ಕಳು ಹೋಗೋದಿಲ್ಲ. ಶೋಕ ಇನ್ನೊಂದಿಲ್ಲ ಮುಂಜು. He was a candidate for a life, but death chose him ಅನ್ನೋ ಥರದ. ಅವರು ಬದುಕಿಗೆ ಕ್ಯಾಂಡಿಡೇಟ್, ಸಾವಿಗೆ ಕ್ಯಾಂಡಿಡೇಟ್ ಅಲ್ಲ, ಸಾವು ತಂದು. ಅಶೋಕ ಬ್ಲೇಡ್ ಸಿನಿಮಾ ಬಗ್ಗೆ ನಿರ್ದೇಶನಕ್ಕೆ ಬರ್ತೀನಿ ಅಂದಾಗ ನಿಮ್ಮ ಹತ್ರ ಏನೋ ಚರ್ಚೆ ಮಾಡಿದ್ರು? ಇಲ್ಲ, ಆ ಥರದ್ದು ಚರ್ಚೆ ಮಾಡಲಿಲ್ಲ. ಇದಕ್ಕೆ ಕರೆದಿದ್ರು, ಮುಹೂರ್ತಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಆ ಸಿನಿಮಾ ಬಗ್ಗೆ ಏನು ಮಾತಾಡಲಿಲ್ಲ. ಯಾಕೆ ಇಷ್ಟು ದಿವಸ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಏನು ನಾನು ಕೇಳೋಕ್ಕಾಗಲಿಲ್ಲ ಯಾಕೆ ಅಂತ. ಆಮೇಲೆ ಕನೆಕ್ಷನ್ ಮುಂಚೆ ನನ್ನ ಅಸೋಸಿಯೇಟ್ ಆಗಿದ್ದಾಗ ಮನೆಗೆ ಬರೋದು ಇದು ಎಲ್ಲ ಇರ್ತಾ ಇತ್ತು. ಆಮೇಲೆ ಕನೆಕ್ಷನ್ ತಪ್ಪೋಗ್ಬಿಡುತ್ತೆ. ನೀವು ನನಗೆ ಎಷ್ಟು ದಿವಸ ನಾವು ಮೀಟ್ ಮಾಡಿದಾಗ 3 ದಿವಸ ಇರ್ತೀವಿ. ಹಾಗೆ ದೂರ ಇದ್ದಾಗ ಬೇರೆ ಫೀಲ್ಡ್ ಆಗುತ್ತೆ. ತುಂಬ ಸಂಕಟ ತರುವಂಥದ್ದು ನಮಗೆ ಅಂತಿಮ ನೋವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.